ಅಂತ ಕರಿತೀನಿ ನಾನು, ನಿನ್ನ ಪಪ್ಪ ಅಂತ ಕರಿತೀನಿ. ಇದು ಯಾವ್ದು ಹೇಳ ಬಾಯ್ ಇಲ್ಲಿ ಬಾಯ್ ಇದು ಯಾವ್ದು ಹೇಳ ಹಿಂಗೈತೆ ನೋಡ್ರಿ ಟೆಕ್ನಾಲಜಿ. ಇಂತ ನೋಡ್ರಿ ಹತ್ತನ್ ಮತ್ತೆ ಹಂಗ ಮ್ಯಾಗ ನೋಡ್ರಿ. ಗೈಸ್ ರಾಜಾರಾಣಿ ಇಬ್ರು ರೆಡಿಯಾಗಿ ಎಲ್ಲೇ ಹೊಂಟಾರ ನೋಡ್ರಿ. ಅಲ್ಲಿ ಕಲ್ಪನಾ ಸೌಂಡ್ ಕೊಡಾಕತ್ತಾರ ಬಂದಿಲ್ಲಿ ಈಗ. ನನಗ ಆರ ಹೋಗ್ಬಿಟ್ಟು ಇವ್ರು ಎಲ್ಲರೂ ನಾಷ್ಟ ಮಾಡಕತ್ತಾರ ನೋಡ್ರಿ. ನನ್ನ ಕೆಲಸ ಒಂದು ಪಾಪ ನೋಡ್ಕೊಳ್ಳೋ ಕೆಲಸ ಈಗ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ನಗಾಕತ್ತಾನ ಪ್ರೇಮು ನಾ ಮಾತಾಡೋದು. ವಾಪಸ್ ನಾ ಸ್ಟಾರ್ಟ್ ಮಾಡತ್ತೀನಲ್ಲ, ಇವತ್ತಿಂದ ನಾ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಲಾಗ್ ಇಷ್ಟು ದಿನ ಮಾಡಿಲ್ಲಲ್ಲ, ಪ್ರೇಮುನೇ ಮಾಡ್ಕೊತ ಬಂದಾನ. ಇನ್ಮ್ಯಾಗ ನಾವು ಒಂದ್ ಸ್ವಲ್ಪ ಮಾಡುವಂತ ಲಾಗ್ ಏನಿಲ್ಲ. ಬೆಳಗ್ಗೆ ಪ್ರೇಮು ಜಲ್ದಿ ಎದ್ದಾನ, 6ಕ್ಕೆಲ್ಲ 6:15 ಎದ್ದಾನ. 6:15 ಎದ್ದು ಬಾಂಡೆ ಗಿಂಡೆ ಎಲ್ಲ ತೊಳೆದು ಬರ್ಷನೆಲ್ಲ ಕ್ಲೀನ್ ಮಾಡಿ ನಾ ಮಕ್ಕೊಂದಿದ್ದೆ ನಾನು ಪಾಪು. ಯಾಕಂದ್ರ ನೈಟ್ ಡ್ಯೂಟಿ ನಂದು ಪಾಪು ನೋಡ್ಕೊಳ್ಳೋದು ಡೇ ಅವಂದು. ಬೆಳಗ್ಗೆ ಜಲ್ದಿ ಎದ್ದೇಳ್ಬೇಕಲ್ಲ, ರಾತ್ರಿ ಸ್ವಲ್ಪ ನಿದ್ದಿಗೆಟ್ಟಿರ್ತೀನಿ ಅಂತಂದು ಲೇಟ್ ಆಗಿ ಎದ್ದೇಳ್ತೀನಿ. ಅದಕ್ಕೆ ಅವನಿಗೆ ಎಬ್ಸಂಗಿಲ್ಲ ರಾತ್ರಿ. ಜಲ್ದಿ ಎದ್ದು ಬಾಂಡೆ ತಿಕ್ಕಿರ್ತಾನ. ಮುಂಜಾನೆ ನಾ ಎದ್ದು ಆಮೇಲೆ ಅಡ್ಗೆ ಮಾಡ್ತೀನಿ. ಈಗ ಬಾಂಡೆ ಅದು ತಿಕ್ಕೇನ ಬೆಳಗ್ಗೆನೆ. ನಾನು ಈಗ ಎದ್ದು ನಿನ್ನೆ ಪ್ರೇಮುಗ ದೋಸೆ ತಿನ್ಬೇಕನ್ಸ್ತಂತ, ಅದಕ್ಕೆ ನಿನ್ನೆ ಹಿಟ್ಟು ನೆನೆ ಇಟ್ಟಿದ್ದೆ. ಈಗ ದೋಸೆ ಮಾಡಬೇಕು. ಎಲ್ಲರಿಗೂ ಕರ್ದೀವಿ, ಬರ್ತಾರೆ ಅವರು. ಈಗ ದೋಸೆ ರೆಡಿ ಮಾಡಿಕೊಡ್ಬೇಕು. ಈಗ ಪುರ್ಸೊತ್ತಿಲ್ಲ, ಅವ್ನಿಗೆ ಹೊಟ್ಟೆ ಹಸುವಾಗತೈತೆ ಅಂತ ನನಗಿಂತ ಅವನಿಗೆ ಜಾಸ್ತಿ ಹೊಟ್ಟೆ ಹಸುವಾಗತೈತಿ ಈಗ. ಅದಕ್ಕೆ ಅವ್ರು ಬರಟ್ಲೆ ಒಂದೆರಡು ದೋಸೆ ಹಾಕಿ ಕೊಟ್ಬಿಡ್ತೀನಿ. ಅವ್ನಿಗೆ ಹೊಟ್ಟೆ ಜಾಸ್ತಿ ಹಸುವಾಗೈತಿ. ಹಾಕಿಕೊಟ್ಟು ನಾನಿನ್ನ ಬ್ರಷ್ ಗಿಶ್ ಏನೂ ಮಾಡಿಲ್ಲ. ಈಗ ಸ್ವಲ್ಪ ಕಸ ಗಿಸ ಹುಡುಗದೆ, ಮನೆ ಅದು ಕ್ಲೀನ್ ಮಾಡಿದೆ. ಅವ ಪಾಪ ನೋಡ್ಕೊಳಕತ್ತಾನ ಪ್ರೇಮು ಈಗ ನೋಡ್ರಿ. ನನ್ನ ಕೆಲಸ ಒಂದು ಪಾಪ ನೋಡ್ಕೊಳ್ಳೋ ಕೆಲಸ ಈಗ. ಸುಮ್ಮಿರ್ತಾನ. ಈಗ ಒಂದು 3 ದಿನ ಆಯಿತು, ಏನೇನು ಗೊತ್ತಿಲ್ಲ, ಒಬ್ಬನೇ ಆಟ ಆಡ್ತಾನೆ ಪಾಪ. ನಮಗೆಲ್ಲ ಕೆಲಸ ಮಾಡಕ್ಕೆ ಬಿಡ್ತಾನೆ. ಅದೇ ಒಂದು ದೊಡ್ಡ, ಏನು ಕಿರಿಕಿರಿ ಮಾಡಂಗಿಲ್ಲ ಜಾಸ್ತಿ. ಚಲೋ ಇರ್ತಾನೆ. ಬರೀ ಸದ್ದ ಅವನಿಗೆ 1-2 ದೋಸೆ ಹಾಕಿಕೊಟ್ಟು ಆಮೇಲೆ ನಾನು ಬ್ರಷ್ ಗಿಶ್ ಮಾಡ್ತೀನಿ. ಅಣ್ಣವ್ರು ಬರ್ತಾರೆ, ಆಮೇಲೆ ಎಲ್ಲರೂ ಸೇರಿ ನಾಷ್ಟ ಮಾಡ್ತೀವಿ. ದೋಸೆ ಹಾಕಾಗತ್ತ. ದೀಪ ನನ್ನ ಸಂಬಂಧ ಭಾಳ ದಿನ ಆಗಿತ್ತು, ದೀಪನ ಕೈಯಿಂದ ದೋಸೆ ತಿನ್ನಲಾರ್ದ. ಅದಕ್ಕೆ ನಿನ್ನೆ ಹೇಳಿದ್ದೆ, ಹಾಕಿನೇ ನೀಟಾಗಿ ನೋಡ್ರಿ. ಫಸ್ಟ್ನೇದು ಚಲೋ ಆಗಲ್ಲ, ಯಾಕೆ ಚಲೋ ಆಗುತ್ತೆ? ಚಲೋ ಆಗುತ್ತೆ. ಮಾಡಿ ನೋಡು ಗೈಸ್. ನಮ್ಮದು ಹಂಚು ಸ್ವಲ್ಪ ಸಣ್ಣದೈತಿ, ಅದಕ್ಕೆ ಸಣ್ಣ ಸಣ್ಣ ದೋಸೆ ಹಾಕೋ. ದೊಡ್ಡದಿದ್ರೆ ದೊಡ್ಡ ಮಸಾಲೆ ದೋಸೆ ಮಾಡ್ತಿದ್ದೆ, ಹೌದ್ರಿ? ದೊಡ್ಡ ಮಸಾಲೆ ದೋಸೆ ನೋಡ್ರಿ. ಬಿಸಿ ಬಿಸಿ ದೋಸೆ ರೆಡಿ ಆಗ್ಯಾವ, ತಿನ್ನಾಕತ್ತೀನಿ ನಾನು ಆಲ್ರೆಡಿ. ಚಟ್ನಿ, ದೋಸೆ ಉಣ್ಣು. ಇಬ್ರಿಬ್ರು ಕೂಡಿ ಮಾಡಾಕತ್ತಾರ ದೋಸೆ, ಯಾಕಂದ್ರೆ ಜಲ್ದಿ ಆಗ್ಬೇಕಲ್ಲ. ನನಗೆ ಆರ ಹೋಗ್ಬಿಟ್ಟು ಇವ್ರು ಎಲ್ಲರೂ ನಾಷ್ಟ ಮಾಡಕತ್ತಾರ ನೋಡ್ರಿ. ಎಲ್ಲರೂ ದೋಸೆ ತಿನ್ನಾಕತ್ತಾರ. ನಾವಿಬ್ರು ಇಲ್ಲಿ ಕುಂತೀವಿ. ಆಗ ನಾ ತಿಂದೀನಿ, ನಿಮ್ಗಿಂತ ಫಸ್ಟ್ ನಾ ತಿಂದು ಕುಂತೀನಿ ಗೈಸ್. ಈಗ ಏನು ಪ್ಲ್ಯಾನ್ ಮಾಡಕತ್ತೀವಿ ಅಂದ್ರೆ, ನಾವು ನಮ್ಮ ಅಣ್ಣರು ಸೇರಿ ಒಂದು ಯಾವ್ದಾರ ಚಲೋ ಕಂಟೆಂಟ್ ರೀಲ್ ಮಾಡ್ಬೇಕಂತ ಕೊಲಾಬ್ ಮಾಡೋ ಸಂಬಂಧ ಹುಡುಕ್ಯಾಡಕತ್ತೀವಿ. ಯಾವುದೂ ಸಿಗೋವಲ್ತು. ಸಿಕ್ಕಾಗ ಮಾಡ್ತೀವಿ. ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ ಗೊತ್ತಿಲ್ಲ. ಆದಷ್ಟು ಜಲ್ದಿ ಒಂದು ಒಳ್ಳೆ ಮಸ್ತ್ ಕಂಟೆಂಟ್ ಜೊತೆ ಬರ್ತೀವಿ, ನೋಡ್ತೀವಿ ಗೈಸ್. ಹೊಂಟ್ರು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಸಾಯಿ ಮನೆಗೆ. ಟೈಮ್ ಆಗೈತೆ ಅಂತ ಅವ್ರಿಗೆ. ನೆಕ್ಸ್ಟ್ ಇನ್ನೊಂದ್ಸಲ ಬಂದಾಗ ಮಾಡು. ಏನರ ರೀಲ್ ಶೂಟ್ ಮಾಡ್ಬೇಕನ್ನಾಗತ್ತೀವಿ. ಇನ್ಸ್ಟಾಗ್ರಾಮ್ ಒಳಗೆ ನೋಡಿರ್ಬೋದು ನೀವು. ಒಂದು 2-3 ದಿನ ಆಯಿತು ಯಾವುದೂ ರೀಲ್ ಬಂದಿಲ್ಲ. ಅದಕ್ಕೊಂದು ಯಾವ್ದಾರ ಚಲೋ ಕಂಟೆಂಟ್ ಮಾಡ್ಬೇಕಂತ ವೇಟ್ ಮಾಡಕತ್ತೀವಿ. ನೋಡು ಏನಾಗುತ್ತೆ. ಗುಡ್ ಈವ್ನಿಂಗ್ ಗೈಸ್. ನೋಡಿರಿ, ಟೈಮ್ ಸಂಜೆ ಆಗ್ಬಿಡ್ತು. ಪಾಪು ಇದ್ರು ವಿಡಿಯೋ ಮಾಡೋಕ್ಕೂ ಟೈಮ್ ಸಿಗಲ್ಲ. ಮಧ್ಯಾಹ್ನ ಊಟ ಒಂದು ಮಾಡಿದ್ವಿ, ಎಲ್ಲರೂ ಇದ್ವಿ, ಊಟ ಮಾಡಿದ್ವಿ. ಈಗ ದೀಪಾಗ ಏನೋ ತರಕಾರಿ ತರಬೇಕಂತ, ಅದಕ್ಕೆ ತರಕಾರಿ ತರಕೊಂತೀನಿ. ಏನೇನು ಬೇಕವ? ಹಿರಿಕಾಯಿ ಪಾಲಕ್. ಹಿರಿಕಾಯಿ ಪಾಲಕ್ ಇರುತ್ತೆ ಅನ್ನೋದು? ಏನು ಹಿರಿಕಾಯಿ ಬೇರೆ ಪಾಲಕ್ ಬೇರೆ? ಬೇರೆ ಬೇರೆ. ಹೌದಾ? ಹಿರಿಕಾಯಿ ಪಾಲಕ್ ತೊಂಬ ಅನ್ಬೇಕು. ಹಿರಿಕಾಯಿ ಪಾಲಕ್ ಅಂದ್ರೆ ಹಿರಿಕಾಯಿ ಪಾಲಕ್ ಏನು ಬೇಕು ಹೇಳಿ ಕರೆಕ್ಟಾಗಿ? ಹಿರಿಕಾಯಿ ಪಾಲಕ್. ಮತ್ತೇನು ಬೇಕು? ಮತ್ತೆ ಕೋಲ್ಡ್ ಕೇಕ್. ಕೋಲ್ಡ್ ಕೇಕಾ? ತಂಪಂತ ತಿನ್ಬಾರ್ದು, ಕೋಲ್ಡ್ ಕೇಕ್ ಅಂತ. ಅಷ್ಟು ತಂಪಿರಲ್ಲ. ನಾಳೆ ಯಾರೋ ಒಂದು 2nd ಮಂತ್ ಕಂಪ್ಲೀಟ್ ಆಗುತ್ತಲ್ಲ, ಅವಾಗ ಕೇಕ್ ಕಟ್ ಮಾಡೋದು. ಈಗ ಒಂದು ಪೀಸ್ ತರ್ತೀನಿ, ನಾಳೆ ಒಂದು ಫುಲ್ ಕೇಕ್ ತರಮು. ನಾಳೆ ಸೆಲೆಬ್ರೇಟ್ ಮಾಡೋದು. 2nd ಮಂತ್, 3rd ಮಂತ್, 4th ಮಂತ್ ಈ ಥರ ಸೆಲೆಬ್ರೇಟ್ ಮಾಡ್ಕೋತ ಹೋಗಮು. ಅದೊಂಥರ ಏನೋ ಚಂದ, ಇಷ್ಟ, ಮೆಮೊರಿ ಮುಂದೆ ಅವನಿಗೆ ದೊಡ್ಡವಾಗಿಂದ ತೋರ್ಸಾಕ. ಅದಿಲ್ಲ ಗೈಸ್, ಬರ್ರಿ ಹೋಗಮ್ಮ. ಈ ಸದ್ದ ಇಷ್ಟು ಹೇಳಾಳ. ವಾಪಸ್ ಏನಾರ ಅಂದ್ಲ ಅಂದ್ರೆ ವಾಪಸ್ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ, ಇನ್ನೊಂದ್ಸಲ ಯೋಚನೆ ಮಾಡು ನೀ. ಇದು ಒಂದೇ ಸಲ ಅಲ್ಲ. ಅಲ್ಲಿ ನೋಡ್ತಾಳೆ, ಇಲ್ಲಿ ಏನೇನು ಅದಾವು ಏನೇನಿಲ್ಲ. ಹಾಂ, ನೋಡ್ಕೊ. ತತ್ತದಾವಿಲ್ಲ ಉಳ್ಳಾಗಡ್ಡಿ ತೊಂಬ, ಇನ್ನೊಂದು 1 ಕಿಲೋ ಟಮಾಟಿ ತೊಗೊಂಬ. ಏನು ಖಾಲಿಯಾಗಿಂದ ತರ್ತೀವಿ? ನೀ ಹೆಂಗಂತ ಖಾಲಿಯಾಗಿಂದ ತೊಂಬರಕತ್ತೆ. ಮತ್ತೆ ಎಸ್ ಬರ್ರಿ ಹೋಗ್ರಮ್ಮ. ಏನು ಮಾಡಕತ್ತಾನ ಆರವ ಅಂದ್ರೆ, ಹಗಲತ್ತ ಮಲ್ಕೊಂಡ್ಬಿಡ್ತಿದ್ದ, ರಾತ್ರಿ ಎಚ್ಚರ ಇರ್ತೈತ. ಈಗ ಹಗಲತ್ತ ಆಟ ಆಡಕತ್ತಾನ, ಸ್ವಲ್ಪ ಮಲ್ಕೊಳಕತ್ತಾನ, ಜಾಸ್ತಿ ಮಲ್ಕೊಳಕತ್ತಿಲ್ಲ. ರಾತ್ರಿ ಮಕ್ಕೊಳಕತ್ತಾನ. ಪುಣ್ಯಕ್ಕೆ ಮಕ್ಕೋತಾನ, ಹಸುವಾದಾಗ ಹಾಲು ಕುಡಿತಾನ, ವಾಪಸ್ ಮಕ್ಕೋತಾನ, ಇಲ್ಲ ಆಟ ಆಡ್ತಾನ.
ಅಲ್ಲ ನೈಟ್ ಜಾಸ್ತಿ ಕಾಟ ಕೊಡಾಗತ್ಲೆ ಎಷ್ಟು ದಿನ ಆಯ್ತು? ಒಂದು 2-3 ದಿನ ಆಯ್ತು. ಖುಷಿ ಆಗತೈತೇನು? ವಾಪಸ್ ಜಲಕ್ ತೋರ್ಸಾಕತ್ತ ನಾವು ಅಷ್ಟೇ, ಮುಂದೆ ಹಾಕೊಂಡು ಕುಂತು ಬಿಡೋದು ಅವನು. ನಾ ವಿಡಿಯೋ ಮಾಡಾಕತ್ತೀನಿ, ನನಗೆ ನೋಡಕತ್ತ ನಾವು. ಗೈಸ್ ನೋಡ್ರಿ, ಇವರು ಬಂದಿಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡಾಕತ್ತಾರ, ನಮಗೆ ಕಲ್ಪನಾ ಸೌಂಡ್ ಕೊಡಾಕತ್ತಾರ ಬಂದಿಲ್ಲಿ. ಈಗ ದೆವ್ವದ ಗತಿ ಬಂದು ಅಂಜಿಸಿದ್ರೆ ನಾವು ಅಂಜಿ ಬಿಡ್ತೀವಿ. ಇವ ನೋಡ್ಗ ಇಲ್ಲದೇವ ರಾಜ್ಕುಮಾರ, ಈಗ ಇಲ್ಲದೇವ ಬಾ, ಅಲ್ಲಿ ಹೋಗಿ ಸೌಂಡ್ ಇಡಾಕತ್ತ ನೀವ. ಇಂಥದಕ್ಕೆಲ್ಲ ಅನ್ಸಲ್ಲ ನಾವು. ಅಡ್ಗೆ ಮಾಡಾಕತ್ತೀನಿ ನಾನು. ಈ ಕಡೆ ಪಲ್ಯ ಒಗ್ಗರಣೆ ಹಾಕ್ಬೇಕು. ಪಾಲಕ್ ಅಲ್ಲಿ ಅಷ್ಟೊತ್ತಿಗೆ ಪ್ರೇಮು ಹೆಲ್ಪ್ ಮಾಡಾಕತ್ತಾನ, ಕಟ್ ಮಾಡಿ ಕೊಡಾಕತ್ತಾನ. ಕಟ್ಟಿಂಗ್ ಹೀರೆಕಾಯಿ ಪಲ್ಯ, ಪಾಲಕ್ ಸೊಪ್ಪು, ಬಿಸಿ ರೊಟ್ಟಿ ಊಟ ಇವತ್ತು. ಗೈಸ್ ಎದ್ದನ ಲಿಸ್ಟ್ ಕೊಟ್ಟ ಸಂತಿ ತೊಂಬ ಅಂತ ಬೇಯ್ಬೋದು ನೀವು. ಏನು ಚಂತನ ಬರೀ ಸಂತಿದ ಲಾಗ್ ಮಾಡ್ತೆ ಅಂತ ಏನು ಮಾಡ್ಬೇಕು ಗೈಸ್? ಬಂದಾಗಿಂದನು ದಿನ ಸಂತಿ ಒಂದಿನ ಸಂತಿ ಇರಲಿಲ್ಲ ಅಂದ್ರೆ ದಿನ ಏನರ ಒಂದು ಇರತೈತಿ, ಏನರ ಒಂದು ತರತಿರ್ಬೇಕು. ಅದೇ ಸಂಸಾರ, ಏನಂತೀವಿ ಹೌದಿಲ್ಲ ಗೈಸ್? ನಾ ಇವತ್ತು ನಿನ್ನೆ ಲಾಗ್ ಇವತ್ತು ಕಂಟಿನ್ಯೂ ಮಾಡಾಕತ್ತೀವಿ. ಇವತ್ತು ನಮ್ಮ ಪಾಪುದು 2nd ಮಂತು ಕಂಪ್ಲೀಟ್ ಆಯಿತು. ಸಾಯಂಕಾಲ ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ. ನೆಕ್ಸ್ಟ್ ಲಾಗ್ ಒಳಗೆ ಅದನ್ನು ತೋರಿಸ್ತೀವಿ. ಈಗ ಹೋಗಿ ಸಂತಿ ತಗೊಂಬರ್ರಿ. ಇಡಿ ಕ್ಯಾಚ್ ಕರೆಕ್ಟ್ ಇಡ್ಯಾ ಗೈಸ್? ರಾಜಾರಾಣಿ ಇಬ್ಬರು ರೆಡಿಯಾಗಿ ಎಲ್ಲೇ ಹೊಂಟಾರ ನೋಡ್ರಿ. ಅಲ್ಲಿ ನಮ್ಮ ಮನೆ ಹೆಂಗೆ ರೆಡಿ ಆಗಿತ್ತು ನಂಗೆ ಲಾಗ್ ಮಾಡ್ಕೋತಾರೆ. ಬರ್ರಿ, ಹ್ಯಾಪಿ ಜರ್ನಿ. ಜಲ್ದಿ ಬರ್ರಿ, ಒಳ್ಳೆ ಬಂದಿಂದ ಬರ್ರಿ ಕಡೆ ಮನೆ ಕಡೆ. ಹಾಂ ಬರ್ರಿ ಗೈಸ್. ಈಗ ನಮ್ಮ ಆರೋಗ್ಯ ಜಾಗ ಮಾಡಿಸ್ಬೇಕು, ಅದಕ್ಕೆ ಬಿಸಿನೀರು ಇಡಾಕತ್ತೀವಿ. ಬಿಸಿನೀರು ಅವನಿಗೆ ಕಾಯಿಲ್ ಒಳಗಿಂದು ಅದು ಇದು ಹಾಕಬಾರ್ದು. ಇಲ್ಲಿ ಒಲಿ ಅಂತೂ ಹಚ್ಚಕ್ಕಾಗಲ್ಲ. ಎಣ್ಣೆ ಕಾಯ್ಸಕ್ಕೆ ಹೋಗಿದ್ದೆ ಪಾಪುಗ, ಕೈ ಸುಟ್ಕೊಂಡ್ಬಿಟ್ಟೆ. ಭಾಳ ಕೆಟ್ಟ ಸುಡ್ತು. ವಾಪಸ್ ಅದು ಏನು ಉಬ್ಬುತ್ತೆ ಏನು ಮಾಡುತ್ತೆ ಗೊತ್ತಿಲ್ಲ, ಭಾಳ ಸುಟ್ಟೈತಿ ಜೋರಾಗ ಇದು. ಬಟ್ ಆಮೇಲೆ ಗೊತ್ತಾಗತ್ತದ, ಈಗ ಗೊತ್ತಾಗಲ್ಲ. ದೀಪನೇ ಜಳಕ ಮಾಡಿಸ್ತಾಳೆ ಈಗ ಪಾಪುಗ. ನಿಂತ ನೋಡಿ ಹತ್ತಾನ ಮತ್ತೆ ಹಂಗ ಮ್ಯಾಗ ನೋಡಿ. ಏನೇನು ಮಾಡ್ತಾನೆ ನೋಡಿ ಸರ್ಕಸ್. ಮತ್ತೆ ಒಬ್ರು ಕಮೆಂಟ್ ಮಾಡಿದ್ರಿ ಪಾಪುಗೆ ಎರಿದು ತೋರಿಸ್ರಿ ಅಂತ. ಪಾಪುಗೆ ಎರಿದು ತೋರಿಸ್ತೀವಿ. ಫೇಸ್ ರಿವೀಲ್ ಆದ್ಮೇಲೆ ಆಮೇಲೆ ಪಾಪುಗೆ ಎರಿದು ಕೈ ಕಾಲು ಮುಖ ಅವೆಲ್ಲ ಹೆಂಗೆ ಎರಿತಾಳ ತೋರಿಸ್ತೀವಿ. ಫಸ್ಟ್ಗೆ 1-2 ದಿನ ಅಂಜಾಕತ್ತಿದ್ಲು ಪಾಪುಗೆ ಹೆಂಗೆ ಎರಿಲಿ ಹೆಂಗೆ ಮಾಡಲಿ ಅಂತ. ಈಗ ನೋಡ್ಬೇಕು, ಎಕ್ಸ್ಪರ್ಟ್ಗಳು ಎರಿತಾರಲ್ಲ, ಆಡ್ಕೋತ ಎರಿತಾಳೆ. ಆಡ್ಕೋತ ತಿಕ್ತಾಳೆ. ಮತ್ತಾಗ ಏನು ಮಾಡಾಕತ್ತಿ? ಫಸ್ಟ್ಗೆ ಹೆಂಗೆ ಎರಿಲಿ ಅವನಿಂದ್ರ ಭಾಳ ಜಿಗ್ದಾಡ್ತಾನ, ಎಣ್ಣೆ ಹಚ್ದಾಗ ಜರಿತಾನ ಹೆಂಗೆ ಎರಿಲಿ. ಈಗ ಮಾಡಾಕತ್ತ. ಏನು ಮಾಡ್ತೀರಿ? ಹಿಂಗೆ ಮಾಡ್ತೈತಿ ಹುಡುಗಿ. ಎಕ್ಸ್ಪರ್ಟ್ ಆಗಿಬಿಟ್ಟಾಳೆ, ಎಕ್ಸ್ಪರ್ಟ್. ಅದ್ರೊಳಗೆ ಎಷ್ಟು ಎಕ್ಸ್ಪರ್ಟ್ ಆದರೂ ಕಮ್ಮಿನೇ. ಮುದುಕ್ಯಾರು ಎರಿತಾರೆ ನೋಡು, ಮುದುಕ್ಯಾರು ನಮ್ಮ ಕಡೆ ಮುದುಕ್ಯಾರು ಅಕ್ಕಿ ಎರೆದ್ರ ಅಂದ್ರೆ ಹಂಗೆ ಹೊಡೆದ್ನಂದ್ರೆ ನಿದ್ದೆ 4-5 ತಾಸು ಎದ್ದೇಳ್ಬಾರ್ದು. ಹಂಗೆ ಎರೆದು ಶಿಸ್ತು ಎರೆದು ಬಿಡ್ತಾರೆ ಅವರು. ಮಂಡಗಂಡು ಪ್ರೆಷರ್ ಹಾಕಿ ಸುಸ್ತಾಗಿ ಮುಕ್ಕೊಂಡ್ಬಿಡ್ತಾವೆ. ಪಾಪುಗಳು ಎರಿವತ್ನ್ಯಾಗ ಅಳುದು, ಚೀರಾಡುವುದು ನಿದ್ರಂಗಿಲ್ಲ ಅಂತ. ಆರಾಮ್ ಅನಿಸ್ತೈತಿ ಆರಾಮ. ಮತ್ತು ಮಸಾಜ್ ಮಾಡುವಾಗ ಮತ್ತು ನೀರು ಹಾಕುವಾಗ ಚುಟ್ಟು ಚೀರ್ತಾವಂತ. ಇವಾಗ ಹಂಗೆ ಚೀರಿದ ನೋಡಿಲ್ಲ ನಾವು. ಚೀರಲ್ಲ, ಅಳಲ್ಲ. ಮಸಾಜ್ ಮಾಡೋ ಕಾಲು ತಿಕ್ಕುವಾಗಂತೂ ಭಾರಿ ಅವನಿಗೆ ಶಿಸ್ತು, ಆರಾಮ್ ಮುಕ್ಕೋತಾನವ. ನೀರು ಹಾಕುವಾಗಂತೂ ಏನು ಮಾಡಂಗಿಲ್ಲ, ಗಪ್ಪಿರ್ತಾನ. ನೀರು ಹಾಕಿಬಿಟ್ವಿ ಮುಗೀತು. ಸ್ವಲ್ಪ ಒರೆಸಿ ಮೈ ಹಿಂಗೆ ಸುತ್ತೀವಿ ಅವನಿಗೆ. ಹಿಂಗೆ ಫುಲ್ಲು ಗಟ್ಟಿಗೆ ಸುತ್ತಿ ಜೋಳಿಗೆ ಹಾಕಿಬಿಟ್ವಿ ಅಂದ್ರೆ 3 ತಾಸು ಮಿನಿಮಮ್. 3 ತಾಸು 4 ತಾಸು ಬಿಟ್ಟರು ಮುಕ್ಕೋತಾನೆ. ನಾವೇ ಎಬ್ಬಿಸ್ಬೇಕು ಅವನಿಗೆ. ಎಬ್ಬಿಸಿ ಒಂದು ಸ್ವಲ್ಪ ರೆಡಿ ಮಾಡ್ತೀವಿ. 3 ತಾಸು ಆಗಿಂದ ಎಬ್ಬಿಸ್ಬಿಡ್ತೀವಿ ನಾವು ಸಾಕಂತ. ಮತ್ತು ಹಸು ಆಗುತ್ತೆ ಅವನಿಗೆ. ಇವ ಅಂತೂ ಅಳಂಗಿಲ್ಲ. ಈಗ ಸಂಬಾಯ್ತಿದ್ರೆ ಮುಂದೆ ಭಾಳ ಕಿಡಿಗೇಡಿ, ಭಾಳ ಕಿಡಿಗೇಡಿ ಹಾಕಾರಂತ. ಇವ ಏನು ಮಾಡ್ತಾನೆ ಗೊತ್ತಿಲ್ಲ. ಗೈಸ್ ಪಾಟ್ಗಳು ನೋಡ್ರಿ ಹೆಂಗದ ಸಾಲಕ್ಕೆ. ಪಾಟ್ ಅಂತಾರ. ನಿನಗೇನು ಕೇಳಿಸ್ತಿ? ಹಾಂ ಏನಂದಂಗೆ ಆಯ್ತು? ಪೂಟು ಪಾಟ್ ನಮಗೂ ಗೊತ್ತೈತಿ ಅದಕ್ಕೆ ಏನಂತಾರ ಅಂತ. ಇವಕ್ಕೆ ಏನಂದ್ರೆ ಸ್ಪೆಷಾಲಿಟಿ ವೀಲ್ ಅದು ಅದಿಲ್ಲ ದೀಪ. ಹೆಂಗೆ ಬರ್ತಾವ ಗಾಲಿ ಟೆಕ್ನಾಲಜಿಯ ಐಶ್ಯದನ ಟೆಕ್ನಾಲಜಿಯ. ಬಟ್ಟೆ ಹೋಗಿ ಪಾಳೆ ನಮ್ಮದೈತಿ. ಬಟ್ಟೆ ಭಾಳ ಆಗ್ಬಿಟ್ಟವು. ದಿನ ಹೋಗಿದ್ರು ಒಂದು ಸ್ವಲ್ಪ ಬಟ್ಟೆ ಜಾಸ್ತಿ ಇರತ್ತವು. ಗಾಲಿ ತೋರ್ಸೋದಕ್ಕೆ ಹೆಂಗವು
ಮಾಡಕತ್ತಾಳ ಗಾಯ್ಸ್. ವೇಟ್ಲೆಸ್ ಇದ್ದಿದ್ದೆ ಹತ್ತು. ಓಹೋ ಹೆಂಗೈತೇನು, ಹಿಂಗೈತೆ ನೋಡ್ರಿ ಟೆಕ್ನಾಲಜಿ. ಇವತ್ತು ನೋಡಿ ನಾ ಫಸ್ಟ್ ಟೈಮ್ ಅಂತ. ನೀ ನೋಡಿ ಮೊದಲು? ಹಾಂ, ನೀನು ನೋಡಿ ಮೊದಲು ನೋಡು ಹೆಂಗಪ್ಪ. ನಾವು ಕೆಳಗೆ ಐತಲ್ಲ, ಕೆಳಗೆ ಅಲ್ಲಿ ಟೈಲ್ಸ್ ಇದ್ರೆ ಅಲ್ಲಿ ಸ್ಮೂತ್ ಹಾಕೋ. ಸ್ವಲ್ಪ ಪಾರ್ಕಿಂಗ್ ಟೈಲ್ಸ್ ಅದಾವಲ್ಲ, ಇದಾಗುತ್ತೆ. ಇಲ್ಲಿ ಬಾಯ್, ಇದು ಯಾವ್ದು ಹೇಳ ಬಾಯ್, ಇಲ್ಲಿ ಬಾಯ್, ಇದು ಯಾವ್ದು ಹೇಳ? ಕನಕಾಂಬ್ರ ಕನಕಾಂಬ್ರಿ ಹೂವು. ಇವ ಹೊಸು ಗಿಡದ ಹೆಸ್ರು ಬಾಯಲ್ಲಿ ಗೈಸ್. ಹೇಳ ಒಂದ್ಸಲ ಲಾಸ್ಟ್ ವಿಡಿಯೋ ಒಳಗೆ ನೋಡ್ರಿ, ಕಪ್ಪಲ್ಸ್ ಲವ್ ಒಳಗೆ ಒಂದು ವಿಡಿಯೋ ಬಿಟ್ಟಿದ್ದಿ. ಮನಿ ಪ್ಲಾಂಟ್ ಹಾಕಿದ್ರೆ ಅಲ್ಲಿ ಒಂದು. ಇಲ್ಲಿ ನೋಡಿ ಮನಿ ಕಂಟ ಐತಿಲ್ಲ ಅಂದಿಲ್ಲ. ಆ ವಿಡಿಯೋ ರಿವೈಂಡ್ ಮಾಡಿ ನೋಡಿ ಕಮೆಂಟ್ ಆಗ್ಯಾರ ಮಂದಿ. ಹೌದು ಮಣಿಕಂಠ ಅಂದಿ ಅಕ್ಕ ಅಂತ. ಮಣಿಕಂಠ ಮನಿ ಪ್ಲಾಂಟಿಗೆ ಅದೇ ಬಾಯ ನೀ ಅಂದಿ ಕರೆಕ್ಟ್. ನಿನ್ ಗೊತ್ತೈತಿ ಗೊತ್ತಿಲ್ಲ ಅನ್ನಗತ್ತಿಲ್ಲ, ಆದ್ರ ಪಟಕ್ಕನ ಬಾಯಾಗ ಒಳ್ಳಿಲ್ಲ. ಮಣಿಕಂಠ ಅಂದೇಳ ಗೈಸ್. ನಾವು ಈಗ ಪಾಪುಗೆ ಜಳಕ ಮಾಡಿಸಿವಿ. ಪಾಪುಗೆ ಜಳಕ ಮಾಡಿಸಿದ ಮೇಲೆ ನಮ್ಮ ಎಲ್ಲ ಕೆಲಸಗಳು ಕಸ ಹುಡುಗಿ ಮನೆ ಒರೆಸಿ ಇವತ್ತು ಮಂಗಳವಾರ ಪೂಜೆ ಮಾಡಿ ಫ್ರೆಶ್ ಆಗಿ ನೆಕ್ಸ್ಟ್ ಸಾಯಂಕಾಲ ಏನು ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಸ್ವಲ್ಪ ಯಾವ್ಯಾವ ಥರ ಡಿಸೈನ್ ಮಾಡ್ಬೇಕು ಅಂತ ಸ್ವಲ್ಪ ನೋಡಿ ಡಿಸೈನ್ ಮಾಡಿ ಅದಕ್ಕೆಲ್ಲ ಚಂದಾಗ ಮಸ್ತಾಗ ಏನು ಸೆಲೆಬ್ರೇಟ್ ಮಾಡೋದು. ಕೇಕ್ ತಂದು ಕಟ್ ಮಾಡಿ ತಿಂದು ಸೆಲೆಬ್ರೇಟ್ ಮಾಡೋದು. 2 ಮಂತ್ ಕಂಪ್ಲೀಟ್ ಆಯ್ತು ತಿನ್ಬೇಕು. ಅವನಿಗೆ ಮುಂದೆ ದೊಡ್ಡವಾಗಿನ ತೋರಿಸೋದು, ನೋಡಪ್ಪ ಅರವ ಈ ಥರ ಮಾಡಿದ್ದೀನಿ ನಿನ್ನ 2nd ಮಂತ್ 1st ಮಂತ್ ಅಂತ. ಆಮೇಲೆ ಅವನು ಯಾವ್ದಾರು ರೀಲ್ಸ್ ನೋಡಿ ನನಗೆ ನಂದು ಹಿಂಗೆ ಮಾಡಿಲ್ಲ ಅಂತ ಕೇಳಿದಂದ್ರೆ ಏನು ಆನ್ಸರ್ ಮಾಡ್ತಿ? ಹೌದಿಲ್ಲ? ಹಾಂ, ಮತ್ತು ಅದಕ್ಕೆ ಕರಿತಿ. ಏನ್ ಮಾಡ್ತಾ ಇದೀಯ ಪುಟ್ಟ? ಮಲಗಿದ್ದೀನಮ್ಮ. ಅಯ್ಯೋ ಅನಿಸ್ತನಪ್ಪ. ನೀನು ನಿನಗೆ ಏನ್ ಅನ್ಬೇಕಂತ ಆಸೆ ನಿನಗೆ? ಏನಿಲ್ಲ, ನೀನೇ ಕಲಿಸ್ಬೇಕು. ನೀ ಕಲಿಸ್ಬೇಕು, ನಾ ಕಲಿಸ್ತಾನೆ. ಕಲಿಸ್ತೀನಿ. ನಿನಗೆ ಏನ್ ಆಸೆ ಐತಿ ಕಲಿಸ್ಕೋಬೇಕು? ನಮ್ಗೆ ಆಸೆ ಏನೂ ಇಲ್ಲ. ಏನು ಕರಿತಾನ ಅದು ಇಷ್ಟ. ನಮ್ಗೆ ಪ್ರೇಮ ಅಂದ್ರೂ ಇಷ್ಟ ನಮಗೆ. ಅಪ್ಪಗೆಲ್ಲ ಪ್ರೇಮ ಅಂತಾರ ಪ್ರೀತಿಯಿಂದ. ಅಮ್ಮ ಅಂತ ಕರಿತೀನಿ ನಾನು, ಪಪ್ಪ ಅಂತ ಕರಿತೀನಿ. ಅಮ್ಮ ಪಪ್ಪ ಯವ್ವ ಯಪ್ಪ ಅದೇ ಚಂದ. ನಾ ಯಪ್ಪ ಅಂತ ಕರೆಸ್ತೀನಿ, ಯವ್ವ ಬೇ ಅಂತ ಕರೆಸ್ ನೋಡ ನಾನು. ಹಾಂ, ನೀ ಹೇಳ್ದಂಗೆ ಕೇಳೋಕ್ಕಾಗಲ್ಲ. ಓಕೆ ಗೈಸ್, ವಿಡಿಯೋನ ಎಲ್ಲಿಗೆ ಎಂಡ್ ಮಾಡುವ. ನೆಕ್ಸ್ಟ್ ಲಾಗ್ ಒಳಗೆ ಸಿಗುಮ್ರಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.